ಬೆಂಗಳೂರಲ್ಲಿ ಬೆಕ್ಕುಗಳ ಲವ್ ಮಾಡಿದ್ದಕ್ಕೆ ಮಾಲೀಕರು ಬಿಗ್ ಫೈಟ್ ನಡೆದಿದೆ. ಅಕ್ಕಪಕ್ಕದ ಮನೆಯವರ ನಿದ್ದೆಗೆಡಿಸಿದ ಎರಡು ಬೆಕ್ಕುಗಳ ಲವ್ ಸ್ಟೋರಿ. ನಿಮ್ಮ ಗಂಡು ಬೆಕ್ಕಿನಿಂದ ನಮ್ಮ ಹೆಣ್ಣು ಬೆಕ್ಕು ಮರಿ ಹಾಕಿದೆ ಅಂತ ಹೇಳಿ ಖ್ಯಾತಿಯನ್ನು ತೆಗೆದಿದ್ದಾರೆ. ಬೆಕ್ಕು ಮರಿ ಹಾಕಿದ್ದಕ್ಕೆ ಎರಡು ಮನೆಯವರ ನಡುವೆ ಭಾರೀ ಜಗಳ ಶುರುವಾಗಿದೆ. ಶೇಷಾದ್ರಿಪುರದಲ್ಲಿ ನಡೆದಿರುವಂತಹ ಅಚ್ಚರಿಯ ಘಟನೆ ಇದು. ಬೆಕ್ಕುಗಳ ಲವ್ ಸ್ಟೋರಿಯಿಂದ ಮಾಲೀಕರು ಫೈಟ್ ಮಾಡಿದ್ದಾರೆ. ಅದಾದ ಮೇಲೆ ಮಾಲೀಕರ ಜಗಳವನ್ನ ಬಿಡಿಸೋದಕ್ಕೆ ಪೊಲೀಸರು ಆಗಮಿಸಿದ್ದಾರೆ. ಏರಿಯಾದಲ್ಲಿರುವಂತಹ ಜನರೆಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇದ್ರು. ಅಷ್ಟು ದೊಡ್ಡ ಮಟ್ಟದ ರೀತಿಯಲ್ಲಿ ಜಗಳ ಶುರುವಾಯಿತು. ಅದಾದ ನಂತರ ಪೊಲೀಸರು ಬಂದು ಆ ಒಂದು ಜಗಳವನ್ನ ಬಿಡಿಸಿದ್ದಾರೆ. ನಿಮ್ಮ ಗಂಡು ಬೆಕ್ಕಿನಿಂದ ನಮ್ಮ ಹೆಣ್ಣು ಬೆಕ್ಕು ಮರಿ ಹಾಕಿದೆ ಅಂತೇಳಿ ಜಗಳವನ್ನು ತೆಗೆದುಕೊಂಡಿದ್ದಾರೆ. ಇಬ್ಬರು ಬಾಲಕರು ಸಹಿತ ಒಬ್ಬರಿಗೊಬ್ಬರು ವಾಗ್ವಾದವನ್ನು ಶುರು ಮಾಡಿದ್ದಾರೆ. ಅಲ್ಲಿನ ಏರಿಯಾದಲ್ಲಿ ಇರುವಂತಹ ಎಲ್ಲ ಜನರು ಕೂಡ ನಿಂತುಕೊಂಡು ನೋಡಿದ್ದಾರೆ. ತದನಂತರ ಪೊಲೀಸರು ಬಂದು ಆ ಒಂದು ಜಗಳವನ್ನು ಬಿಡಿಸಿದ್ದಾರೆ. ಬೆಕ್ಕುಗಳ ಲವ್ ಸ್ಟೋರಿ ಈ ರೀತಿಯಾಗಿ ತಿರುವಿದೆ. ಮಾಲೀಕರು ನಡುವೆ ಬಿಗ್ ಫೈಟ್ ಎದುರಾಗಿದೆ. बस बस ಅಕ್ಕಪಕ್ಕದ ಮನೆಯಲ್ಲಿ ಬೆಕ್ಕು ಸಾಕಿದ್ದ ಇಬ್ಬರು ಮಾಲೀಕರ ನಡುವೆ ವಾಗ್ವಾದ ಶುರುವಾಯಿತು, ಜಗಳ ಶುರುವಾಯಿತು. ಇತ್ತೀಚೆಗೆ 4 ಮರಿಗಳಿಗೆ ಜನ್ಮ ನೀಡಿದ್ದ ಹೆಣ್ಣು ಬೆಕ್ಕು ನಿಮ್ಮ ಗಂಡು ಬೆಕ್ಕಿನಿಂದ ನಮ್ಮ ಬೆಕ್ಕು ಮರಿ ಹಾಕಿದೆ ಅಂತೇಳಿ ಜಗಳವನ್ನು ತೆಗೆದುಕೊಂಡಿದ್ದಾರೆ. ಇಬ್ಬರ ನಡುವೆ ವಾಗ್ವಾದ ಶುರುವಾಗಿದೆ. ಈಗ 4 ಮರಿಗಳನ್ನು ನೀವೇ ಸಾಕಿ ಅಂತೇಳಿ ತಕರಾರನ್ನು ತೆಗೆದಿದ್ದಾರೆ. ಗಂಡು ಬೆಕ್ಕಿನ ಮಾಲೀಕರಿಗೆ 4 ಮರಿಗಳನ್ನು ಕೊಟ್ಟ ವ್ಯಕ್ತಿ ನೀವೇ ಆ 4 ಮರಿಗಳನ್ನು ನೀವೇ ಸಾಕೊಳ್ಳಿ, ನನಗೆ ಬೇಕಾಗಿಲ್ಲ ಅಂತೇಳಿ ಒಂದು ಜಗಳವನ್ನು ಕೂಡ ತಗೊಂಡಿದ್ರು. ಬೆಕ್ಕುಗಳ ಲವ್ ಸ್ಟೋರಿಯಿಂದ ಮಾಲೀಕರ ನಡುವೆ ಫೈಟ್ ಎದುರಾಗಿದೆ. ಅದಾದ ಮೇಲೆ ಸ್ಥಳಕ್ಕೆ ಪೊಲೀಸರು ಧಾವಿಸಿ ಪೊಲೀಸರು ಎಂಟ್ರಿ ಕೊಟ್ಟು ಆ ಒಂದು ಜಗಳವನ್ನು ಅಲ್ಲಿಗೆ ನಿಲ್ಲಿಸಿದ್ದಾರೆ. ಬೆಕ್ಕಿನಿಂದ ಶುರುವಾದಂತಹ ಈ ಒಂದು ಜಗಳ ಪೊಲೀಸರೇ ಆಗಮಿಸಬೇಕಾಯಿತು. ಮಾಲೀಕರ ನಡುವೆ ಆದಂತಹ ಜಗಳಕ್ಕೆ ಅವರಿಬ್ಬರನ್ನ ನಿಲ್ಲಿಸೋದಕ್ಕೋಸ್ಕರ ಪೊಲೀಸರೇ ಬರ್ತಾರೆ. ಅಕ್ಕಪಕ್ಕದ ಮನೆಯವರು ಎಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾನೆ ಇರ್ತಾರೆ. ಈ ರೀತಿಯಾಗಿ ಬೆಕ್ಕುಗಳ ಲವ್ ಸ್ಟೋರಿಯಿಂದ ನಡೆದಿರುವಂತಹ ಜಗಳ ಇದು. ಇನ್ನು ಬೆಕ್ಕುಗಳ ಲವ್ ಸ್ಟೋರಿಯಿಂದ ಮಾಲೀಕರ ನಡುವೆ ಬಿಗ್ ಫೈಟ್ ಶುರುವಾಗಿದೆ. ಅಕ್ಕಪಕ್ಕದ ಮನೆಯವರ ನಿದ್ದೆಗೆಡಿಸದೆ ಎರಡು ಬೆಕ್ಕುಗಳ ಲವ್ ಸ್ಟೋರಿ. ನಿಮ್ಮ ಗಂಡು ಬೆಕ್ಕಿನಿಂದ ನಮ್ಮ ಹೆಣ್ಣು ಬೆಕ್ಕು ಮರಿ ಹಾಕಿದೆ ಅಂಥೇಳಿ ಇಬ್ಬರ ನಡುವೆ ವಾಗ್ವಾದ ಶುರುವಾಯಿತು, ಜಗಳ ಶುರುವಾಯಿತು. ಅದಾದ ಮೇಲೆ ಪೊಲೀಸರು ಬಂದು ಆ ಒಂದು ಜಗಳವನ್ನು ನಿಲ್ಲಿಸಿದ್ದಾರೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ನಮ್ಮ ಜೊತೆ ಇದ್ದಾರೆ. ಅರುಣ್, ಮುಖ್ಯವಾಗಿ ಎರಡು ಬೆಕ್ಕುಗಳ ಲವ್ ಸ್ಟೋರಿಯಿಂದ ಶುರುವಾದಂಥದ್ದು ಇದು ಮಾಲೀಕರ ನಡುವೆ. ಇಲ್ಲಿ ಮುಖ್ಯವಾಗಿ ಏನು ಫೈಟ್ ನಡೆದಿದೆ, ಸೊ ಇದ್ರ ಬಗ್ಗೆ ಏನೆಲ್ಲ ಆಗಿದೆ ಅಲ್ಲಿ ಮುಖ್ಯವಾಗಿ? ವಿನೋದ್, ಏನಂದ್ರೆ ಬೆಂಗಳೂರಿನಲ್ಲಿ ಎರಡು ಅಕ್ಕಪಕ್ಕದ ಮನೆಗಳ ನಡುವೆ ಗಲಾಟೆ ಆಗಿರುವಂತದ್ದು. ಅದು ಸಹ ಒಂದು ಎರಡು ಬೆಕ್ಕುಗಳ ವಿಚಾರಕ್ಕೆ ಈ ಒಂದು ಗಲಾಟೆ ಆಗಿರುವಂತದ್ದು. ಅಂದ್ರೆ ಒಂದು ಗಂಡು ಬೆಕ್ಕು ಮತ್ತೆ ಮತ್ತೊಂದು ಹೆಣ್ಣು ಬೆಕ್ಕು ವಿಚಾರಕ್ಕೆ ಎರಡು ಕುಟುಂಬಸ್ಥರ ಅಂದ್ರೆ ಎರಡು ಅಕ್ಕಪಕ್ಕದ ನಿವಾಸಿಗಳು ಗಲಾಟೆ ಮಾಡಿಕೊಂಡು ಇದೀಗ ಪೊಲೀಸ್ ಠಾಣೆ ಮೆಟ್ಲೇರಿರುವಂತದ್ದು. ಪೊಲೀಸರು ಸಹ ಅವರಿಗೆ ಒಂದು ಅಂದ್ರೆ ಪೊಲೀಸ್ ಠಾಣೆಯಲ್ಲಿ ಏನೆಲ್ಲ ಮಾಡಬೇಕು ಅಂದ್ರೆ ಎರಡು ಕಡೆಯನ್ನು ಸಹ ಒಂದು ಪ್ರತಿ ದೂರನ್ನ ಸಹ ಪಡ್ಕೊಂಡಿರುವಂತದ್ದು. ಮತ್ತೆ ಇದನ್ನ ನೀವೇ ಬಗೆಹರಿಸಿಕೊಳ್ಳಿ ಅಂತಾನೂ ಸಹ ಹೇಳಿರುವಂತದ್ದು. ಜೊತೆಗೇನಂದ್ರೆ ಒಂದು
ಮನೆಯಲ್ಲಿ ಏನು ಗಂಡು ಬೆಕ್ಕಿರುತ್ತೆ, ಮತ್ತೊಂದು ಮನೆಯಲ್ಲಿ ಹೆಣ್ಣು ಬೆಕ್ಕಿರುತ್ತೆ. ಸೊ ಎರಡು ಏನು ಒಂದು ಬೆಕ್ಕಿನಿಂದ ಸಹ ಒಂದು ಹೆಣ್ಣು ಬೆಕ್ಕು 4 ಮರಿಗಳನ್ನ ಹಾಕಿದೆ ಅಂತ ಹೇಳ್ಬಿಟ್ಟು ಒಂದು ಕುಟುಂಬ ಒಂದು ಆರೋಪ ಮಾಡಿದ್ರೆ, ಅದಕ್ಕೆ ನಿಮ್ಮ ಬೆಕ್ಕು ಕಾರಣ, ಅದನ್ನ ಮರಿಗಳನ್ನು ಸಹ ನೀವೇ ಸಾಕಿ ಅಂತ ಹೇಳ್ಬಿಟ್ಟು ಒಂದು ರೀತಿ ಈ ರೀತಿಯ ಒಂದು ಗಲಾಟೆಯನ್ನ ಮಾಡ್ಕೊಂಡಿರುವಂತದ್ದು. ನಂತರ ಗಲಾಟೆ ಆದಂತ ಸಂದರ್ಭದಲ್ಲಿ ಸ್ಥಳೀಯರು ಸಹ ಒಂದು ಏನು 112ಗೆ ಕರೆಯನ್ನ ಮಾಡಿ ಪೊಲೀಸರಿಗೆ ಒಂದು ಮಾಹಿತಿಯನ್ನ ನೀಡಿರುವಂತ. ಪೊಲೀಸರು ಸಹ ಅವರು ಇಬ್ಬರನ್ನು ರಸ್ತೆಯಲ್ಲಿ ಯಾವುದೇ ರೀತಿಯ ಕಾರಣಕ್ಕೂ ಮತ್ತೆ ನಿಂತ್ಕೊಂಡು ಗಲಾಟೆ ಮಾಡಬಾರ್ದು, ಏನೇ ಇದ್ರು ದೂರ ಮತ್ತೆ ಕಂಪ್ಲೇಂಟ್ ಏನೇ ಇದ್ರು ಮತ್ತೆ ಕ್ರಮ ಕೈಗೊಳ್ಬೇಕಂದ್ರೆ ಪೊಲೀಸ್ ಠಾಣೆಗೆ ಬಂದು ನೀವು ದೂರನ್ನ ಕೊಡಬಹುದು ಅಂತ ಹೇಳ್ಬಿಟ್ಟು ಅವರಿಬ್ಬರಿಗೂ ಸಹ ಒಂದು ಬುದ್ಧಿವಾದ ಹೇಳಿರುವಂತದ್ದು. ಆನಂತರ ಇಬ್ಬರು ಕಡೆ ಕುಟುಂಬಸ್ಥರು ಎರಡು ಕಡೆ ಅಕ್ಕಪಕ್ಕ ನಿವಾಸಿಗಳು ಬಂದು ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಏನು ದೂರ ಅನ್ನ ಕುಟುಂಬಸ್ಥರು ಅಂದ್ರೆ ನೀವೇ ಪೊಲೀಸರು ಪಡ್ಕೊಂಡಿರುವಂತದ್ದು. ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತ ಒಂದು ಅಪರಾಧ ಹಿನ್ನೆಲೆ ಕೇವಲ NCR ಅನ್ನ ಮಾತ್ರ ಪೊಲೀಸರು ಸಹ ದಾಖಲು ಮಾಡ್ಕೊಂಡಿರುವಂತದ್ದು. ಮತ್ತೆ ಆ ಒಂದು ಮುಂದಿನ ದಿನಗಳಲ್ಲಿ ಏನು ಈ ರೀತಿ ಗಲಾಟೆ ಆಗದಂತೆ ಸಹ ಅವರಿಂದ ಮುಚ್ಚಳಿಕೆ ಪತ್ರನ ಬರೆಸ್ಕೊಟ್ಟಿರುವಂತದ್ದು. ವಿನೋದ್, ಥ್ಯಾಂಕ್ ಯು ಅರುಣ್.